ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು, ಈ ಕಡೆ ಶ್ರೇಷ್ಠ ಮನೆಗೆ ಪೂಜಾ ಎಂಟ್ರಿ, ಆ ಕಡೆ ಸುನಂದ್ ಅವರು ತಾಂಡವ್ ಮನೆಗೆ ಎಂಟ್ರಿ, ಈ ಕಡೆ ಕುಸುಮ ಅವರು ಮನೆಯಿಂದ ಔಟ್. ಅಬ್ಬಬ್ಬಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸುನಂದ್ ಅವರು ತನ್ನ ಮಗಳು ಮತ್ತು ಅಳಿಯ ಚೆನ್ನಾಗಿರಬೇಕು ಅಂತ ಹೇಳಿ ಕುಸುಮ ಅವ್ರ ಮೇಲೆ ರೇಗ್ತಿದ್ದಾರೆ, ಹೇಳ್ತಿದ್ದಾರೆ, ಮಾತಾಡ್ತಿದ್ದಾರೆ, ಬೈತಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಕುಸುಮ ಅವರ ಮುತ್ತು ಸೊಸೆ ಹಾಗಾಗಿ ಇದನ್ನು ಸಹಿಸೋಕ್ಕಾಗೋದಿಲ್ಲ. ಏನಮ್ಮ ಏನು ಈ ರೀತಿ ಮಾತಾಡ್ತಿದ್ಯಾ? ನೀನು ಈ ರೀತಿ ಮಾತಾಡುತ್ತಿದ್ರೆ ನಿನ್ಗೆ ಇರೋಕ್ಕಾಗಲ್ಲ ಅಂದರೆ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇಲ್ಲಿಂದ ಹೊರಟು ಬಿಡು ಅಂತ ಹೇಳ್ತಾರೆ. ಇದನ್ನು ಯೂಸ್ ಮಾಡ್ಕೊಂಡಂತ ತಾಂಡವ್ ನನ್ನಪ್ಪ ಅಮ್ಮನ ನೀನು ಕಿತ್ಕೊಂಡೆ, ನಿನ್ನಮ್ಮನ ನಾನು ಕಿತ್ಕೋತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ನೀವು ಎಲ್ಲೂ ಕೂಡ ಹೋಗಬೇಕಾಗಿಲ್ಲ ಅತ್ತೆ. ಯಾವತ್ತೂ ಕೂಡ ನನ್ನ ಪರ ಮಾತಾಡ್ತಿರೋರು ಫಸ್ಟ್ ಟೈಮ್ ನನ್ನ ಪರ ಮಾತಾಡ್ತಿದ್ರ, ನ್ಯಾಯದ ಪರ ಮಾತಾಡ್ತಿದ್ರ. ಅವ್ರಿಗೆ ಅಹಂಕಾರ ಗರ್ವ ಮೆರೀತಾ ಇದ್ದಾರೆ ಅಂಥವ್ರು ನಿಮ್ಗೆ ಇನ್ನೇನು ಹೇಳ್ತಾರೆ ನೋಡಿ ಹೇಗೆ ಹೇಳ್ತಿದ್ದಾಳೆ. ನೀವು ಎಲ್ಲೂ ಕೂಡ ಹೋಗಬೇಕಾಗಿಲ್ಲ, ಫಸ್ಟ್ ಟೈಮ್ ನನ್ನ ಪರ ಮಾತಾಡ್ತಿರೋದ್ರಿಂದಾಗೆ ನೀವು ಎಲ್ಲೂ ಕೂಡ ಹೋಗಬೇಡಿ ಅಂದಾಗ ಇನ್ನೇನು ಮಾಡಲಿ ಅಂತ ಸುನಂದ್ ಅವ್ರು ಕೇಳಿದಕ್ಕೆ ಏನು ಮಾಡ್ತೀರಾ ಅಂದರೆ ನನ್ನ ಪರ ಬಂದು ನಿಂತ್ಕೊಳ್ಳಿ, ಅಂದರೆ ಇನ್ನು ಮುಂದೆ ನೀವು ನನ್ನ ಜೊತೆ ಇರಿ ಅಂತ ಹೇಳ್ತಾರೆ. ಈ ಕಡೆ ಏನು ಹೇಳ್ತಿದ್ದಾನೆ ಇವನು ಅಂತ ಅನ್ಕೋತಿದ್ದಾಗೆ ಈ ಕಡೆ ಸುನಂದ್ ಅವರು ಲೈನ್ ದಾಟ್ಕೊಂಡು ಹೋಗೇ ಬಿಡ್ತಾರೆ. ಎಲ್ರಿಗೂ ಶಾಕ್ ಆಗುತ್ತೆ. ಏನಮ್ಮ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾಳೆ ಭಾಗ್ಯ. ಈ ಕಡೆ ಕುಸುಮರು ಏನ್ರಿ ಮಾಡ್ತಿದ್ರೆ ಸುನಂದ್ ಅವರೇ, ಅವ್ನು ನಿಮಗೆ ತಲೆ ಸವರ್ಸ್ಕೋತಿದ್ರಲ್ಲ, ಅವನನ್ನು ನಂಬೇಡಿ, ಸುಮ್ಮನೆ ಬಂದುಬಿಡಿ ಅಂತ ಹೇಳ್ತಿದ್ರೆ ನೀವು ಸುಮ್ಮನೆ ರೀ ಬಿಕ್ತಿಯಮ್ಮ, ನನಗೆ ಗೊತ್ತಿಲ್ವಾ ಇಷ್ಟು ದಿನ ನೀವೇನೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ ಅಂದಾಗ ನಾವು ಕೂಡ ಮಗ ಸೊಸೆನ ಬಂದ್ ಮಾಡಬೇಕು ಅಂತಲೇ ಇರೋದು, ಬೇರೆ ಮಾಡೋದಕ್ಕಲ್ಲ. ಇಷ್ಟೆಲ್ಲ ಮಾಡ್ತಿರೋದೇ ಅದಕ್ಕೆ ಅಂದಾಗ ಹೌದೌದು ಏನಾಗ್ತಿದೆ ಅಂತ ನಾನು ಕೂಡ ನೋಡ್ತಿದ್ದೇನಲ್ಲ, ಏನೂ ಕೂಡ ಪ್ರಯೋಜನ ಇಲ್ಲ, ಮೂರ್ಖಾಸನ ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಅಳಿಯನ ಪರ ಬಂದಿರೋದು. ನನಗೆ ನನ್ನ ಮಗಳು ಅಳಿಯ ಮಕ್ಕಳು ಚೆನ್ನಾಗಿರಬೇಕು ಅಷ್ಟೇ. ನೋಡು ಭಾಗ್ಯ, ಇವ್ರನ್ನ ನೆಚ್ಕೊಂಡಿದ್ರೆ ನಿನ್ನ ಜೀವನ ಬರ್ಬಾದಾಗ್ಬಿಡುತ್ತೆ. ಅದಕ್ಕೆ ಹೇಳ್ತಿರೋದು, ಸುಮ್ಮನೆ ಅವರನ್ನು ಬಿಟ್ಬಿಟ್ಟು ನಿನ್ನ ಗಂಡನೇ ನಿನ್ಗಾಗೋದು, ನಿನ್ನ ಗಂಡನ ಪರ ಬಂದು ನಿಂತ್ಕೊ. ನಾನೇ ಗೆಲ್ಲಬೇಕು ಬೀಗಬೇಕು ಅಂತ ಆಡ್ಬೇಡ. ನಿಮ್ಮ ಅತ್ತೆ ನಿನ್ನನ್ನು ಸೋಲ್ಸೋಕೆ ನೋಡ್ತಿದ್ದಾರೆ, ಸೋಲ್ಬಾರ್ದು ಅಂತ ನಿನ್ನ ಜೀವನನೇ ಹಾಳಾಗ್ತಿದೆ ಅಂತ ಹೇಳ್ತಿದ್ರೆ ಧರ್ಮಾಂಕಲ್ ಕೂಡ ನನ್ನ ಸೊಸೆ ಏನು ತಪ್ಪು ಮಾಡಿರೋದಕ್ಕೆ ಕ್ಷಮೆ ಕೇಳಬೇಕು. ಅವನಿಗೆ ಕಾಲಿಗೆ ಬೀಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ನನ್ನ ಸೊಸೆ ತಪ್ಪು ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಅವಳು ಸೋಲೋದಿಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಮಕ್ಕಳು ಬರ್ತಾವೆ, ಅಚ್ಚು ನೀನು ಮಾಡ್ತಿರೋದು ಮೋಸ ಸರಿ ಇಲ್ಲ. ಚಿಕ್ಕಿನೂ ಹೋದ್ಲು, ಈಗ ನೀನು ಹೋದರೆ ನಮ್ಮ ಟೀಮ್ ವೀಕ್ ಆಗಲ್ವಾ ಅಂದಾಗ ವೀಕ್ ಆಗಲಿ ಅಂತಲೇ ಬಂದಿರೋದು. ನನ್ನ ಅಳಿಯನ ಪರ ಇದ್ರೇ ನೀವು ನಿಮ್ಮಮ್ಮ ಎಲ್ಲ ಕೂಡ ಚೆನ್ನಾಗಿರೋದು. ನಿಮಗೆ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರಬೇಕು ನೀವು ಅಂತ ಎಲ್ಲ ಆಸೆ ಇದೆ ಅಲ್ವಾ? ಆ ರೀತಿ ಎಲ್ಲ ಆಸೆ ಇದ್ದರೆ ನಿಮ್ಮ ಅಪ್ಪನ ಹತ್ರ ಬನ್ನಿ, ಆಗ ಮಾತ್ರ ನಿಮ್ಮ ಸಂಸಾರ ನೀವು ಅಂದ್ಕೊಂಡಾಗೆ ಚೆನ್ನಾಗಾಗೋದು, ಇಲ್ಲ ಅಂದರೆ ಖಂಡಿತ ಚೆನ್ನಾಗಾಗಲ್ಲ. ನಿಮ್ಮ ಅಜ್ಜಿ 16 ವರ್ಷದಿಂದ ನಿಮ್ಮಮ್ಮನ ನೋಡ್ತಿರ್ಬಹುದು, ಆದರೆ ಅವಳನ್ನ ಹೊತ್ತು ಸಾಕಿ ಸಲಹಿರೋದು ನಾನು. ನನ್ನ ಮಗಳಿಗೆ ಏನು ಬೇಡ ಏನು ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಸುನಂದ್ ಅವರು. ಜೊತೆಗೆ ಈ ಕಡೆ ನೀನು ಇಲ್ಲದೇ ಇರೋದನ್ನೆಲ್ಲ ನಮ್ಮತ್ತೆ ಮನೆಯಲ್ಲೇ ನಿಂತ್ಕೊಂಡು ಈ ರೀತಿ ನಮ್ಮತ್ತೆ ಬಗ್ಗೆ ಕೀಳಾಗಿ ಮಾತಾಡಬೇಡ, ಖಂಡಿತ ಇದು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಭಾಗ್ಯ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ? ನನಗೆ ಚೆನ್ನಾಗಿ ಗೊತ್ತಿದೆ ಏನು ಮಾತಾಡ್ತಿದ್ದೀನಿ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ. ನಿಮ್ಮತ್ತೆ ಮಾವ ಇದ್ಕೊಂಡು ನಿನ್ನ ಜೀವನನ ಹಾಳು ಮಾಡ್ತಿದ್ರೆ ನಾನು ಕಣ್ಮುಚ್ಕೊಂಡು ಇರೋಕ್ಕಾಗಲ್ಲ. ನಾನು ನಿನ್ನಮ್ಮ ಹೆತ್ತ ತಾಯಿ, ನನ್ನ ಮಗಳ ಜೀವನ ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು ಅದನ್ನೇ ಮಾಡ್ತೀನಿ, ಅದಕ್ಕೋಸ್ಕರನೇ ಈ ಸೈಡ್ ಬಂದಿರೋದು ಅಂತ ಹೇಳ್ತಾರೆ. ನೋಡು ಭಾಗ್ಯ, ನೀನೇನು ಹೆದರ್ಕೋಬೇಡ, ಅವ್ರು ಇಲ್ಲದೇ ಇರಲಿ ಯಾವುದೇ ರೀತಿ ವ್ಯತ್ಯಾಸ ಕೂಡ ಆಗೋದಿಲ್ಲ ಬಾ ಅಂತ ಹೇಳಿ ತನ್ನ ಸೊಸೆನ ಕರ್ಕೊಂಡು ಅಲ್ಲಿಂದ ಹೋದರೆ ಈ ಕಡೆ ಶ್ರೇಷ್ಠ ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ. ಪೂಜಾ ರೆಬಲ್ ಆಗಿ ಬರೋದ್ರ ಜೊತೆಗೆ ಏನೇ ಅಂದೆ, ಏನಾದರೂ ಮಾಡ್ಕೊ ಹೋಗು ಅಂದ್ಯಾ, ಏನು ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನೋಡು ಅಂತ ಹೇಳಿ ಬೆಲ್ ರಿಂಗ್ ಮಾಡಿದ್ರೆ ಶ್ರೇಷ್ಠಾಗೆ ಬೇಕು ಶಾಕ್. ಯಾಕೆ ಇಲ್ಲಿಗೆ ಬಂದಿದ್ಯಾ, ಏನಾಗಿದೆ ನಿನಗೆ, ಹೋಗ್ತಾ ಇರು ಇಲ್ಲಿಂದ ಅಂದರೆ ಹೋಗೋಕ್ಕಲ್ಲ ಬಂದಿರೋದು ಇರೋದಕ್ಕೆ ಅಂತ ಹೇಳಿ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಬಲ್ಗಾಲಿಟ್ಟು ಒಳಗಡೆ ಬರ್ತಾ ಇದ್ರೆ ಎಲ್ಲಿಗೆ ಬರ್ತಾ ಇದೆಯಾ, ಹೋಗ್ತಾ ಇರು ಸುಮ್ಮನೆ, ನನ್ನ ಮನೆ ಏನು ಛತ್ರ ಅಂದ್ಕೊಂಡಿದ್ದೆ, ಒಂದು ಬೆಸ್ಟ್ ಬಾಡಿ ಆಲ್ರೆಡಿ ಇದೆ, ನೀನು ಕೂಡ ಬಂದಿದ್ಯಾ ಅಂತದಾಗೆ ಸುಂದ್ರಿ ಅವರು ಅಬ್ಬಬ್ಬ ಏನು ಮಾಡ್ತಿದ್ದಾಳೆ ಈ ಪೂಜೆ, ಇಲ್ಲಿಗೆ ಯಾಕಪ್ಪ ಬಂದ್ಲು ಅಂತ ಅನ್ಕೋತಿದ್ರೆ, ಹೇ ನಾನು ಇಲ್ಲೇ ಇರ್ತೀನಿ, ಏನೋ ಮದುವೆ ಆಗ್ತೀನಿ ಹಾಗೆ ಹೀಗೆ ಅಂತ ಹೇಳಿದೆ ಅಲ್ವಾ, ನನ್ನ ಭಾವನೆ ಹೇಗೆ ಮದುವೆ ಆಗ್ತೀಯ ಅನ್ನೋದನ್ನು ನಾನೇ ಇಲ್ಲಿ ಇತ್ಕೊಂಡು ನೋಡೇ ಬಿಡ್ತೀನಿ, ನೋಡೋಣ ಇನ್ನು ಹೇಗೆ ಮದುವೆ ಆಗ್ತೀಯಾ ಅಂತ ಹೇಳ್ತಿದ್ರೆ ಸುಮ್ಮನೆ ಇಲ್ಲಿಂದ ಹೊರಡ್ತಾರೋ. ನೀನು ಇರ್ತೀನಿ ಅಂದರೆ ಇರಿಸ್ಕೊಳ್ಳೋಕ್ಕೆ ನನಗೇನು ತಲೆ ಕೆಟ್ಟಿಲ್ಲ, ನನ್ನ ಮನೆಗೆ ಬಂದು ನನಗೆ ಅವಾಜ್ ಹಾಕಿ ಮಾತಾಡ್ತಿದ್ಯಾ ನೀನು ಅಂದಾಗ ಆಗ್ತೀನಿ ಕಣೆ ಅವಾಜು, ಚಾಲೆಂಜು ನೋಡ್ತಾರೋ ಹೇಗೆ ಮದುವೆ ಆಗ್ತೀಯ ಅಂತ, ನಾನು ಈ ಮನೆಯಲ್ಲೇ ಇರೋದು ಅಂತ ಹೇಳಿ ಗಲಾಟೆನೇ ಶುರುವಾಗುತ್ತೆ. ಅಷ್ಟರಲ್ಲಿ ಸುಂದ್ರಿ ಅವ್ರು ಬಂದು ಏನು ಚಿನ್ಮಿನಿ ಈ ರೀತಿ ಮಾತಾಡ್ತಿದ್ದಾಳೆ ಇವಳು,
ಈಗ ಏನೇ ಅಂದ್ಕೊಂಡಿದ್ದೆ, ನಮ್ಮ ಚಿನ್ಮಿನಿ ಮನೆಗೆ ನೀನು ಯಾಕೆ ಬಂದಿದ್ಯಾ ಅಂತ ಪೂಜಾ ವಿರುದ್ಧನೇ ನಾಟಕ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ ಸುಂದ್ರಿ ಅವರು. ನಂತರ ಇಲ್ಲಿ ಪೂಜಾ ಯಾರಿಗೂ ಡೋಂಟ್ ಕೇರ್ ಮಾಡಿ ಫೈನಲಿ ರೂಮ್ಗೆ ಹೋಗಿ, ಯಾರು ನನಗೇನೂ ಕೂಡ ಗೊತ್ತಿಲ್ಲ, ಇನ್ನು ಮುಂದೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ರೆ, ಏನು ನೀನು ಇಲ್ಲೇ ಇರೋದು, ಸುಮ್ಮನಿಂದ ಇಲ್ಲಿಂದ ಹೊರಡ್ತಾ ಇರು ಅಂದರೆ ಹೊರಡೋಕ್ಕೆಲ್ಲ ಬಂದಿರೋದು, ಇರೋಕೆ ಅಂತ ಹೇಳ್ತಿದ್ದಾಳೆ, ಆವಾಜ್ ಹಾಕ್ತಿದ್ದಾಳೆ. ಈ ಕಡೆ ಶ್ರೇಷ್ಠ ಬೆಂಡ್ ಆಗಬೇಕಾಗಿದೆ. ಅಬ್ಬಬ್ಬ, ಒಂದು ಕಡೆ ಸುಂದ್ರಿ, ಒಂದು ಕಡೆ ಪೂಜಾ. ಶ್ರೇಷ್ಠ ಕತೆ ಏನು ಅಂತಲೇ ಅರ್ಥ ಆಗ್ತಿಲ್ಲ. ಆ ಕಡೆ ತಾಂಡವಂತೂ ತನ್ನ ಅತ್ತೆ ತನ್ನ ಪರ ಬಂದಿದ್ದಾರೆ ಅಂತ ಅಂದ್ಕೊಂಡು ನಂಬೋಕ್ಕಾಗ್ತಿಲ್ಲ. ನಿಜವಾಗ್ಲೂ ಈ ಅಮ್ಮನ ನಂಬೋದಾ? ಒಂದಿನ ಕೂಡ ನಾನು ಕಂಡ್ರೇ ಆಗ್ತಿರ್ಲಿಲ್ಲ, ಇತ್ತೀಚೆಗೆ ಅಂಥದ್ರಲ್ಲಿ ನನ್ನ ಪರ ಬಂದಿದೆಯಲ್ಲ ಅಂತ ಅನ್ಕೋತಿದ್ದಾರೆ. ನಂತರ ಊಟ ಬಡಿಸ್ತಿದ್ದಾರೆ. ಊಟ ತಿಂತಿದ್ರೆ, ಇನ್ನು ಮುಂದೆ ನೀವು ಹೊರಗಡೆಯಿಂದ ತರಿಸ್ಕೋಬೇಕಾಗಿಲ್ಲ, ಇನ್ನು ಮುಂದೆ ನಾನೇ ಮಾಡ್ತೀನಿ ಅಂತ ಹೇಳಿದಾಗ ಬೇಕಾಗಿಲ್ಲ, ನನ್ನ ಹತ್ರ ತುಂಬಾ ದುಡ್ಡಿದೆ, ನಾನು ಹೊರಗಡೆಯಿಂದ ತರಿಸ್ಕೊಂಡು ತಿಂತೀನಿ ಅಂತ ತಾಂಡವ್ ಹೇಳ್ತಾರೆ. ಆರೋಗ್ಯ ಕೆಡುತ್ತೆ, ನಾನು ಈ ಕಡೆ ಬಂದಿರೋದು ಯಾಕೆ, ನಾನು ಇದೀನಲ್ವಾ, ನಾನು ಏನೂ ಕೂಡ ಮಾಡಲ್ಲ, ನಾನು ನಿಮಗೆ ಊಟ ಬಡಿಸ್ತೀನಿ, ಊಟ ಮಾಡ್ತೀನಿ, ನಿಮ್ಗೆ ಅವಶ್ಯಕತೆ ಏನಿದೆಯೋ ಅದನ್ನೆಲ್ಲ ನಾನೇ ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮನ್ನು ನಂಬೋಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅಂದಾಗ, ನನ್ನ ಮಗಳು ಜೀವನ ಸರಿ ಹೋಗಬೇಕು, ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು, ಅದಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತೀನಿ, ನನ್ನನ್ನು ನೀವು ಈಸಿಯಾಗಿ ನಂಬೋದು, ಆದರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗಳನ್ನ ಒಪ್ಕೋತೀರಾ ಅನ್ನೋ ಕಾರಣಕ್ಕೆ ಬಂದಿದ್ದೀನಿ, ಜೊತೆಗೆ ನನ್ನ ಮಗಳು ಕ್ಷಮೆ ಕೇಳಬೇಕಲ್ವ, ಕಾಲಿಗೆ ಬೀಳಬೇಕಲ್ವ, ಆ ರೀತಿ ನಾನು ಮಾಡ್ತೀನಿ, ಆದರೆ ದಯವಿಟ್ಟು ನನ್ನ ಮಗಳಿಗೆ ಮೊಮ್ಮಕ್ಕಳಿಗೆ ಮೋಸ ಮಾಡಬೇಡಿ ಅಂತ ಕೈ ಮುಗ್ದು ಕೇಳ್ಕೊತಾರೆ. ನಂತರ ಆ ಕಡೆ ಕುಸುಮ ಮತ್ತು ಧರ್ಮ ಅಂಕಲ್ ಯೋಚನೆ ಮಾಡ್ತಿದ್ರೆ, ಈ ಕಡೆ ಧರ್ಮ ಅಂಕಲ್ ಕೇಳಿದೆ, ಬಟ್ 10,000 ಆದರೆ ಹೇಗಾದರೂ ಹೊಂದಿಸ್ಬೋದು, ಅಂಥದ್ರಲ್ಲಿ 2 ಲಕ್ಷ ಹೊಂದಿಸೋದು ಕಷ್ಟ ಆಗುತ್ತೆ ಅಂತ ಹೇಳಿದರು. ನಿಜ ಅಲ್ವಾ ಕುಸುಮ? ಅವರು ಕೂಡ ನಂತರ ಪೆನ್ಷನ್ ತೊಗೋತಾರೆ, 2 ಲಕ್ಷ ಎಲ್ಲಿಂದ ಬರುತ್ತೆ ಅಂದಾಗ, ನೋಡಿರಿ ಪ್ರಪಂಚನೇ ಹೀಗಿರೋದು, ಕಷ್ಟ ಅಂದಾಗ ಯಾರೂ ಕೂಡ ಬರಲ್ಲ, ಆದರೂ ಕೂಡ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳ್ತಿದ್ದಾರೆ. ನೋಡಿ, ಆ ಸುನಂದವ್ರು ಕೂಡ ಹೋಗ್ಬಿಟ್ರು. ಈ ಕಡೆ ಭಾಗ್ಯಗೆ ತಂಗಿ ಕೂಡ ಇಲ್ಲ, ಅವಳಿಗೆ ಯಾವುದೇ ಸಪೋರ್ಟ್ ಇಲ್ಲ, ಇನ್ನು ಮುಂದೆ ನಾವೇ ಅವಳಿಗೆ ಬೆನ್ನೆಲುಬಾಗಿ ಇರಬೇಕು, ನಮ್ಮ ಸೊಸೆನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಂದಾಗ, ಹೌದು ಕುಸುಮ, ನಾವು ಯಾವತ್ತೂ ಕೂಡ ನಮ್ಮ ಸೊಸೆ ಪರನೇ ಇರೋಣ ಅಂತ ಅಂದ್ಕೊಂಡು ಹೋಗ್ತಾರೆ. ನಂತರ ಇಂಥ ಜೀವನ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಆದರೆ ಏನಪ್ಪ ಮಾಡೋದು ಅಂತ ಕುಸುಮ ಆಂಟಿ ಯೋಚನೆ ಮಾಡ್ತಿದ್ರೆ, ಆನಂತರ ಆ ಕಡೆ ಭಾಗ್ಯ ಕೂಡ ಕೆಲಸದವ್ರಿಗೆ ಕಾಲ್ ಮಾಡಿ, ದಯವಿಟ್ಟು ಕ್ಷಮಿಸಿ, ನಮ್ಮ ಅತ್ತೆಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ಗೊತ್ತಿಲ್ಲ, ಹಾಗಾಗಿ ಅಂದರು ನನಗೆ ಕೆಲಸ ಕೊಡಿ, ನನಗೆ ಅಡುಗೆ ಕೆಲಸ ಬಿಟ್ಟರೆ ಏನೂ ಬರಲ್ಲ, ತುಂಬ ಚೆನ್ನಾಗಿ ಅಡುಗೆ ಕೆಲಸ ಮಾಡ್ತೀನಿ ಅಂದಾಗ, ಸರಿ ನನ್ನ ಬಂದು ಭೇಟಿ ಮಾಡಮ್ಮ ಅಂತ ಹೇಳಿರ್ತಾರೆ. ಈ ಕಡೆ ಕುಸುಮ ಅವ್ರು ಕೂಡ ಆಗ್ತಾನೆ ಕೆಲಸದವ್ರು ಫೋನ್ ಮಾಡಿದ್ರಲ್ವ, ಹೌದು ನನ್ನ ಮನೇಲಿ ಇದ್ಕೊಂಡು ಏನು ಮಾಡಲಿ, ಭಾಗ್ಯಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಅಚ್ಚುಕಟ್ಟಾಗಿ ಮನೆ ಮಕ್ಕಳನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ, ಅವಳು ಆರಾಮಾಗಿ ಮನೆ ನೋಡಿಕೊಂಡು, ಮಾವನ್ ನೋಡಿಕೊಂಡು, ಮಹಾಲಕ್ಷ್ಮಿ ಹಾಗೆ ಮಕ್ಕಳನ್ನ ನೋಡಿಕೊಂಡು ಚೆನ್ನಾಗಿ ಓದ್ಕೊಂಡು ಅವಳ ಪಾಡಿಗೆ ಈ ಮನೇಲಿರಲಿ, ನಾನೇನಾಗಿದೆ ಗುಂಟ್ಕಲ್ಲಾಗಿದ್ದೀನಿ, ಅವ್ರಿಗೂ ಕೂಡ ಆರೋಗ್ಯ ಸರಿ ಇಲ್ಲ, ನಾನೇ ಹೋಗಿ ದುಡ್ಕೊಂಡು ಬರೋಣ, ಎಲ್ಲರೂ ಹೇಳ್ತಾರೆ ಕುಸುಮಂಗೆ ಅಹಂಕಾರ, ಇಷ್ಟು ಕಷ್ಟ ಇದ್ದರೂ ಸೊಸೆನ ಕೆಲಸ ಕಳಿಸಲ್ಲ ಅಂತಾರೆ ಅಂತ, ನಾನು ನನ್ನ ಸೊಸೆನ ಕೆಲಸ ಕಳಿಸಲ್ಲ, ನನ್ನ ಸೊಸೆ ಖುಷಿಯಾಗಿರಬೇಕು, ಅವಳಿ ಮಹಾಲಕ್ಷ್ಮಿ, ಅವಳನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ರ ಮುಂದೆ ತಲೆ ತಗ್ಸೋಗಿ ಬಿಡೋದಿಲ್ಲ, ಇರೋದು ನಾನು ಯಾಕೆ ವೇಸ್ಟ್ ಆಗಿ, ಇಲ್ಲ ನಾನೇ ಹೋಗಿ ದುಡಿದು ನನ್ನ ಸೊಸೆ ಮಕ್ಕಳನ್ನು ಹಾಗೆ ನನ್ನ ಗಂಡನ್ನು ನೋಡ್ಕೋತೀನಿ, ಈ ಮನೇನ ನಿಭಾಯಿಸ್ತೀನಿ ಅಂತ ಹೇಳಿ ಕುಸುಮ ಅವರು ಈಗ ಭಾಗ್ಯ ಅವರು ಕಾಲ್ ಮಾಡಿದ ನಂಬರ್ಗೆ ಮತ್ತೆ ಕಾಲ್ ಮಾಡಿ ಕೆಲಸ ತಗೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಅತ್ತೆ ಸೊಸೆ ಇಬ್ಬರು ಕೂಡ ಒಂದೇ ಕಡೆ ಕೆಲಸಕ್ಕೆ ಹೋಗ್ತಾರೆ, ಏನಾಗುತ್ತೆ, ಆ ಕಡೆ ಪೂಜೆ ಏನು ಮಾಡ್ತಾಳೆ, ಶ್ರೇಷ್ಠ ಏನು ಮಾಡ್ತಾಳೆ ಅಂತ ತಿಳ್ಕೊಬೇಕು ಅಂದರೆ ಪೂರ್ತಿ ಸಂಚಿಕೆನ ನೋಡಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.